ನಮಸ್ಕಾರ. ನನ್ನ ಹೆಸರು ನೈಮ್ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ. ನೋಡಿ, ಮಖನೆ ಅಂದರೆ ಕಮಲ ಹೂವಿನ ಬೀಜ. ಎಷ್ಟು ಶಕ್ತಿ, ಎಷ್ಟೋ ಜನ ಗೊತ್ತಿಲ್ಲ ಅದು ಏನಂತ ಗೊತ್ತಿಲ್ಲ. ನೋಡಿ, ಅದು ಮಕ್ಕಳಿಗೆ ಕೂಡಿ ತುಂಬ ಒಳ್ಳೆಯದು. ನೋಡಿ, ದೇಹಕ್ಕೆ ವಿಸ್ಮಯವಾಗಿ ಕೆಲಸ ಮಾಡುತ್ತದೆ. ಅದರ ಬೀಜ ಉಂಟಲ್ಲ, ದೇಹಕ್ಕೆ ವಿಸ್ಮಯವಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ವಾತ ಪ್ರಕೃತಿಯವರು, ಪಿತ್ತ ಪ್ರಕೃತಿಯವರು, ಕಫ ಪ್ರಕೃತಿಯವರು ಎಲ್ಲರೂ ಇದನ್ನು ತೆಗೆದುಕೊಳ್ಳಬಹುದು. ಸರಿಯಾ? ಇದರ ಗುಣಧರ್ಮ ನೋಡೋದಾದರೆ ಇದು ತ್ರಿದೋಷಕ್ಕೆ ಹೊಂದಿಕೊಳ್ಳುತ್ತದೆ. 3 ದೋಷಕ್ಕೂ ಗುಣಧರ್ಮ. ವೃಕ್ಷ ಗುರು ಮತ್ತು ಶೀತ ಯೂರಿಯ ಗುಣಧರ್ಮವನ್ನು ಹೊಂದಿರುತ್ತದೆ. ವೃಕ್ಷ ಎಂದರೆ ಇದು ಒಣಗಿರುವ ಗುಣವನ್ನು ಹೊಂದಿದೆ, ತಂಪು ಮಾಡುವ ಅಂಶವೂ ಹೊಂದಿದೆ. ಗುರು ಎಂದರೆ ಘನ ಆಹಾರವಾಗಿ ನಮ್ಮ ಶರೀರವನ್ನು ಪೋಷಣೆ ಮಾಡುತ್ತದೆ. ಘನ ಇರುವುದರಿಂದ ವಾತದೋಷಕ್ಕೆ ಶೀತ ಗುಣವನ್ನು, ಪಿತ್ತ ನಿರ್ಮಾಣ ಮಾಡುವ ಗುಣವನ್ನು ಹೊಂದಿದೆ. ವೃಕ್ಷ ಗುಣವನ್ನು ಹೊಂದಿರುವುದರಿಂದ ಕಫ ನಿರ್ವಹಣೆ ಮಾಡುತ್ತದೆ. ಇದರಿಂದ ಪೋಷಣ ತತ್ವಗಳು ನೋಡುವುದಾದರೆ ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್, ಫೈಬರ್, ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ ಎಲ್ಲ ಅಂಶಗಳನ್ನು ಹೊಂದಿದೆ ಮಖನೆ. ಇಷ್ಟೆಲ್ಲ ಪೋಷಕ ತತ್ವ ಇರುತ್ತದೆ. ಆಯುರ್ವೇದ ಗುಣಧರ್ಮ ತಿಳಿದುಕೊಂಡಿದ್ದೇವೆ, ಇದರ ಲಾಭ ಕೂಡ ತಿಳಿದುಕೊಳ್ಳುವುದು. ಜಾಯಿಂಟ್ ಪೇನ್ ನೆನಪಿಟ್ಕೊಳ್ಳಿ. ನೋಡಿ, ಈಗ ಏಜ್ ಆದ ತಕ್ಷಣವೇ ಜಾಯಿಂಟ್ ಪೇನ್, ಈ ಪೇನ್, ಇಲ್ಲಿ ನೋವು, ಅಲ್ಲಿ ನೋವು, ಎಲ್ಲ ನೋವುಗಳು. ನೋಡಿ, ಜಾಯಿಂಟ್ ಪೇನ್ ಇದಕ್ಕೆ 15 ಬೀಜಗಳನ್ನು ತುಪ್ಪದಲ್ಲಿ ಹುರಿದು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ ಸ್ವಲ್ಪ ಬಾದಾಮಿ ಹುಡಿ. ನೋಡಿ, ಬಾದಾಮಿ ಹುಡಿ ನಾವು ಮನೆಯಲ್ಲಿ ಮಾಡಬೇಕದು. ಬಾದಾಮಿ ಎಲ್ಲ ತಂದು ಅದನ್ನು ನೆನೆಸಿ ಸಿಪ್ಪೆಲ್ಲ ತೆಗೆದು ಅದನ್ನು ಹುಡಿ ಮಾಡಿ ಇಡಬೇಕು. ಬಾದಾಮಿ ಹುಡಿ ಹಾಕಿ, ಲವಂಗ ಚಕ್ಕೆ ಸ್ವಲ್ಪ ಹಾಕಿ ಹುಡಿ ಮಾಡಿ ಅದನ್ನು ಹಾಲಿನಲ್ಲಿ ಹಾಕಿ ಕುಡಿದರೆ ಜಾಯಿಂಟ್ ಪೇನ್ ಹೋಗುತ್ತದೆ. ನೆನಪಿಟ್ಕೊಳ್ಳಿ. ಅಂಥವರು ತುಂಬ ಒಳ್ಳೆಯದು ಜಾಯಿಂಟ್ ಪೇನ್ ಇದ್ದವರಿಗೆ. ಕ್ಯಾಲ್ಸಿಯಂ ಅಂಶ ತೂಕ ಕಡಿಮೆ ಮಾಡಿಕೊಳ್ಳುವವರು ಇದನ್ನು ಉಪಯೋಗಿಸಬಹುದು. ತೂಕ ಹೆಚ್ಚ ಇರುವವರು ಇದನ್ನು ತುಪ್ಪದಲ್ಲಿ ಹುರಿದು ಸ್ವಲ್ಪ ಕಾಳು ಮೆಣಸು ಹುಡಿ, ಲವಂಗ ಹುಡಿ, ರುಚಿಗೆ ತಕ್ಕ ಉಪ್ಪನ್ನು ಹಾಕಿ, ಹುರಿಕಡಲೆ ಹಾಕಿ, ನೆಲಕಡಲೆ ಹಾಕಿ, ಅವಲಕ್ಕಿಯಲ್ಲಿ ಹಾಕಿ ಹುರಿದು ಇದನ್ನು ಒಳ್ಳೆಯ ಸ್ನ್ಯಾಕ್ಸ್ ಮಾಡ್ಬೋದು. ನೋಡಿ, ಸ್ನ್ಯಾಕ್ಸ್ ಮಾಡಿ ತಿನ್ನಿ ಅಲ್ಲ. ಸಂಜೆ ಹೊತ್ತು ಒಂದು 4 ಗಂಟೆಗೆ ಈ ಅಂಗಡಿ ತಿಂಡಿಗಿಂತ ಇದು ತುಂಬ ಒಳ್ಳೆಯದು. ಒಂದು ಬಾಣಿಗೆಲೆ ಹಾಕಿ 1 ಚಮಚ ತುಪ್ಪ ಹಾಕಿ ಒಳ್ಳೆ ಫ್ರೈ ಮಾಡಿ ಸ್ನ್ಯಾಕ್ಸ್ ಮಾಡಿ ತಿನ್ನಿ. ಸ್ನ್ಯಾಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಪೇಸ್ಟ್ ಹಾಕಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚಕ್ಕೆ ಪೌಡರ್ ಫ್ರೈ ಮಾಡಿ ಮಖನೆ ಹಾಕಿ ತಿನ್ನುವುದರಿಂದ ತೂಕ ಕಡಿಮೆ ಆಗುತ್ತದೆ. ಇದು ಸೇವಿಸುವುದರಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ, ಮಾಂಸಖಂಡಗಳು ಬಲ ಆಗುತ್ತದೆ, ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯಗಳಿಗೆ ಒಳ್ಳೆಯದು, ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಹಿಗ್ಗಿನ ಸಮಯದಲ್ಲಿ ಇದನ್ನು ಉಪಯೋಗಿಸಬಹುದು. ಗಂಡು ಮಕ್ಕಳಿಗೂ ಹಾಗೆ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಮಖನೆಯನ್ನು ಮದ್ದಾಗಿ ಮಾಡಿ ಅದು ವಾಸಿಯಾಗುತ್ತದೆ. ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತದೆ, ಚೆನ್ನಾಗಿರುತ್ತದೆ, ಕಾಂತಿ ಚೆನ್ನಾಗಿರುತ್ತದೆ. ಹೃದಯದ ಆರೋಗ್ಯ, ಮೆದುಳು, ಕಿಡ್ನಿ, ಲಿವರ್ ಆರೋಗ್ಯ ಎಲ್ಲವೂ ಚೆನ್ನಾಗಿ. ನೋಡಿ, ಎಲ್ಲ ತಗೊಂಡ್ರೆ ಆಯುರ್ವೇದ, ಈ ಎಲೆ, ಆ ಎಲೆ, ಕಷಾಯ, ಮಖನೆ ಎಲ್ಲ, ಚಕ್ಕೆ, ಲವಂಗ, ಹಳದಿ ಎಲ್ಲ ತಗೊಂಡ್ರೆ ನಮಗೆಲ್ಲದಕ್ಕೆ ಲಾಭ. ಜೀರ್ಣ ಸಮಸ್ಯೆ ಚೆನ್ನಾಗಾಗುತ್ತದೆ. ನೋಡಿ, ಅತಿಯಾಗಿ ಸೇವನೆ ಬೇಡ, ಒಳ್ಳೆಯದಲ್ಲ. ಆ್ಯಸಿಡಿಟಿ ಮತ್ತು ಮಲಬದ್ಧತೆ ಸಮಸ್ಯೆಗಳಿಗೂ ಮಖನೆ ತುಂಬ, ಕ್ಯಾನ್ಸರಿಗೆ ತುಂಬಾ ಒಳ್ಳೆಯದು. ಸಪ್ತಧಾತು ಪೋಷಣೆ ಆಗುತ್ತದೆ. ಮುಖ್ಯವಾಗಿ ರಕ್ತಧಾತು ಮತ್ತು ಶುಕ್ರಧಾತು ಪೋಷಣೆ ಮಾಡುತ್ತದೆ ಮಖನೆ. ನೋಡಿ, ಆಯುರ್ವೇದದಲ್ಲಿ ಇದನ್ನು ಮಖನೆ ಎಂದು ಕರೆಯುತ್ತಾರೆ. ಈಗ ದಪ್ಪ ಇಲ್ಲ, ನಾನು ತೆಳು ಇದ್ದೇನೆ ಅಂತ ಹೇಳಿದರೆ ಅವರಿಗೆ ನೋಡಿ ಮಖನೆ ತುಂಬ ಒಳ್ಳೆಯದು. ಹಾಲಿನಲ್ಲಿ ಇದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಲಲ್ಲಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ 1 ತಿಂಗಳು ತಗೊಳ್ಳಿ. ನೋಡಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಂತೆ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್, ನೋಡಿ, ಹಾರ್ಮೋನ್ ಸ್ವಲ್ಪ ಇದಾದರೆ, ಆಚೆ ಈಚೆ ಆದರೆ ಎಲ್ಲ ಸಮಸ್ಯೆಗಳು ಬರ್ತದೆ. ದಯಮಾಡಿ ಅದಕ್ಕೆ ಈ ಮಖನೆ ತಗೊಳ್ಳಿ. ಎಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಖನೆ ತಗೊಳ್ಳಿ, ತುಂಬ ಒಳ್ಳೆಯದು. ಯಾರಿಗೂ ಗೊತ್ತಿಲ್ಲ ಮಖನೆ, ಕೆಲವರಿಗೆ ಗೊತ್ತಿಲ್ಲ ಮಖನೆ. ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇಲ್ಲ, 1 kg ತನ್ನಿ, 900 ರೂಪಾಯಿನೇ ಇದೆ, ತುಂಬ ಸಿಗತ್ತೆ.
ಜಾಸ್ತಿ ಸಿಗುತ್ತೆ. ತಂದಿಡಿ ಮಕ್ಕಳಿಗೆ. ನೋಡಿ ನಾವು ಮನೆಯಲ್ಲಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಚಾಕ್ಲೇಟ್ ಥರ ಮಾಡಿಟ್ಟಿದ್ದೇವೆ ಮನೆಯಲ್ಲಿ. ಮಕ್ಕಳಿಗೆ ಅದೇ ಕೊಡೋದು, ಚಾಕ್ಲೇಟ್ ಅದು ಇದು ಏನು ಕೊಡೋದಿಲ್ಲ. ಮಕ್ಕನೇ ಒಂದೊಂದು ತುಂಡು ಅವರಿಗೆ ಕೇಳಿರುವಾಗ ಮಕ್ಕನೇ ಒಂದೊಂದು ಪೀಸ್ ಕೊಡೋದು. ಅದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.